ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿದಿದ್ದು ಕಳೆದ ಒಂದು ವಾರದಿಂದ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರ್ತಾ ಇದೆ. ಬಿಜೆಪಿ ಒಳಜಗಳದಿಂದ ರಾಜ್ಯ ಸರ್ಕಾರಕ್ಕೆ ಲಾಭವಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಿರುವಂಥದ್ದು. ಇನ್ನು ಈ ಬಿಜೆಪಿಯಲ್ಲಿ ಒಳಜಗಳ ಏನು ನಡೀತಾ ಇದೆ, ಇದರಿಂದ ರಾಜ್ಯ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಲಾಭವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಯಾಕಂದ್ರೆ ಅಧಿವೇಶನದಲ್ಲಿ ವಿಪಕ್ಷಗಳ ಸಮರದಿಂದ ರಾಜ್ಯ ಸರ್ಕಾರ ಪಾರಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ವಕ್ಫ್ ಆರೋಪ, ವಾಲ್ಮೀಕಿ ಮುಡಾ ಸೇರಿ ಹಲವಾರು ಆರೋಪಗಳನ್ನು ಬಿಜೆಪಿ ಮಾಡ್ತಾ ಇತ್ತು. ಆದರೆ ಯಾವುದೇ ಒಂದು ಆರೋಪಗಳನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಿಜೆಪಿ ಕೊಂಡೊಯ್ಯಲೇ ಇಲ್ಲ. ಇದೇ ಕಾರಣಕ್ಕಾಗಿ ಇಂತಹದ್ದೊಂದು ಅನುಮಾನ ಕಾಡ್ತಾ ಇದೆ. ಮತ್ತೊಂದೆಡೆ ಅಧಿವೇಶನ ಎದುರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾಯಕತ್ವದ ಕೊರತೆ ಕೂಡ ಕಾಡ್ತಾ ಇತ್ತು. ಮೊದಲೇ ನಾಯಕತ್ವ ಇಲ್ಲದಂತಹ ವಿಪಕ್ಷ ಈಗ ಬಣ ಬಡಿದಾಟದಿಂದ ಮತ್ತಷ್ಟು ಸಮಸ್ಯೆಗೆ ಈಡಾಗುವಂತಹ ಸಾಧ್ಯತೆ ಇದೆ. ಇನ್ನು ವಕ್ಫ್ ವಿಚಾರ, ವಾಲ್ಮೀಕಿ ಮುಡಾ ಸೇರಿ ಹಲವಾರು ಆರೋಪಗಳನ್ನು ಮುಂದೆ ಇಟ್ಟು ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಅಂತ ಬಿಜೆಪಿ ಪ್ಲಾನ್ ಕೂಡ ಮಾಡಿಕೊಂಡಿತ್ತು. ಈಗ ಒಳಜಗಳದಿಂದಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದು ಅನುಮಾನ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದ್ರೆ ತಮ್ಮಲ್ಲೇ ಒಳಜಗಳ ಇದೆ, ತಮ್ಮಲ್ಲೇ ಒಳ ಬೇಗುದಿ ನಿರಂತರವಾಗಿ ನಡೀತಾ ಇದೆ. ಹೋರಾಟ ಕೂಡ ಇಬ್ಬಾಗ ಆಗಿದೆ. ವಕ್ಫ್ ಹೋರಾಟ ಕೂಡ ಈಗ ಇಬ್ಬಾಗವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತುವಂಥದ್ದು ಕೂಡ ಅನುಮಾನ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅತ್ತ ಜೆಡಿಎಸ್ನಲ್ಲೂ ಕೂಡ ಅಂತಹ ಸಾಮರ್ಥ್ಯ ಕಾಣ್ತಾ ಇಲ್ಲ. ಯಾಕಂದ್ರೆ ನಾಯಕತ್ವ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಸೋಲಿನಿಂದ ಮೊದಲೇ ಜೆಡಿಎಸ್ನ ದಳಪತಿಗಳು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಅವರಿಗೆ ತೀವ್ರವಾಗಿ ಈಗ ಸಮಸ್ಯೆಗೆ ಈಡು ಮಾಡ್ತಾ ಇದೆ. ಹೀಗಾಗಿ ಅದನ್ನು ಪರಿಹರಿಸೋದಕ್ಕೆ ಅಂತ ದಳಪತಿಗಳು ಅದರತ್ತ ಗಮನ ಹರಿಸ್ತಾ ಇದ್ದಾರೆ. ಮತ್ತೊಂದೆಡೆ ಸಂಸದರಾಗಿರೋ ಕಾರಣದಿಂದಾಗಿ ಕುಮಾರಸ್ವಾಮಿ ಅವರು ಸದನದಲ್ಲಿ ಭಾಗವಹಿಸೋದಕ್ಕೂ ಕೂಡ ಆಗೋದಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಸದನದಿಂದ ಈ ಬಾರಿ ಹೊರಗೆ ಹೋಗಿದ್ದಾರೆ. ಲೋಕಸಭೆಗೆ ಹೋಗಿರೋದ್ರಿಂದಾಗಿ ಅವರು ವಿಧಾನಸಭೆಗೆ ಬರೋದಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ ಎರಡೂ ಪ್ರತಿಪಕ್ಷಗಳ ಕಾಟದಿಂದ ಅವರಿಗೆ ಪಾರಾಗುವಂತಹ ಅವಕಾಶ, ಅಂದರೆ ರಾಜ್ಯ ಸರ್ಕಾರಕ್ಕೆ ಪಾರಾಗುವಂತಹ ಒಂದು ಅವಕಾಶ ಲಭಿಸುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಕಳೆದ ಬಾರಿ ಕುಮಾರಸ್ವಾಮಿ ಅವರು ಬಿಜೆಪಿಯಲ್ಲಿ ವಿಪಕ್ಷ ನಾಯಕರು ಇಲ್ಲದೇ ಇರುವಂತಹ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಈ ಬಾರಿ ಅಂತಹ ನಾಯಕರು ಯಾರೂ ಕೂಡ ಇಲ್ಲ. ಮತ್ತೊಂದೆಡೆ ಬಿಜೆಪಿಯಲ್ಲೂ ಕೂಡ ಬಣ ಬಡಿದಾಟ ಇದೆ. ಕಳೆದ ಬಾರಿಯೂ ಕೂಡ ಅಂತಹ ಹೇಳಿಕೊಳ್ಳುವಂತಹ ಒಂದು ಸಮಸ್ಯೆಗಳನ್ನು ಎತ್ತಿಕಟ್ಟೋದಕ್ಕೆ ಅಂತ ವಿಪಕ್ಷಗಳು ಮುಂದಾಗಲಿಲ್ಲ. ಅದೇ ರೀತಿ ವಿಪಕ್ಷಗಳು ಕೂಡ ವಿಫಲವಾಗಿದ್ವು. ಆದರೆ ಈ ಬಾರಿಯಾದರೂ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕೋದಕ್ಕೆ ಯಶಸ್ವಿ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. ಯಾಕಂದರೆ ವಕ್ಫ್, ವಾಲ್ಮೀಕಿ, ಮುಡಾ ಹಗರಣ ಈ ರೀತಿಯಾಗಿ ಸಾಕಷ್ಟು ಪ್ರಬಲವಾದಂತಹ ಅಸ್ತ್ರಗಳು ವಿಪಕ್ಷಕ್ಕೆ ಸಿಕ್ಕಿತ್ತು. ಇದೆಲ್ಲದರ ಹೊರತಾಗಿಯೂ ಕೂಡ ವಿಪಕ್ಷ ಈಗ ದುರ್ಬಲದ ರೀತಿಯಲ್ಲಿ ಕಂಡುಬರ್ತಾ ಇದೆ. ಅಂದರೆ ವಿಪಕ್ಷ ಸಂಪೂರ್ಣವಾಗಿ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುವ ರೀತಿಯಲ್ಲಿ ಕಂಡುಬರ್ತಾ ಇದೆ. ಯಾಕಂದರೆ ಬಿಜೆಪಿಯ ಒಳಗೆ ಇರುವಂತಹ ಈ ಬಣ ಬಡಿದಾಟ ಸದನದಲ್ಲೂ ಕೂಡ ಕಾಣುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮತ್ತೊಂದೆಡೆ ಹೋರಾಟಗಳನ್ನು ಕೂಡ ರೂಪಿಸಬೇಕಾಗುತ್ತೆ. ಸದನದ ಒಳಗೆ, ಸದನದ ಹೊರಗೂ ಕೂಡ ಹೋರಾಟ ನಡೆಯುವಂತಹ ಸಾಧ್ಯತೆಗಳಿರುತ್ತೆ. ಈ ಸಂದರ್ಭದಲ್ಲೂ ಕೂಡ ಈ ಬಣ ಬಡಿದಾಟ ಏನಿತ್ತು ಅದರ ಒಂದು ರಿಫ್ಲೆಕ್ಷನ್ ಕಾಣೋದಕ್ಕೆ ಸಿಗತ್ತೆ, ಅದರ ಪ್ರತಿಬಿಂಬ ಕಾಣೋದಕ್ಕೆ ಸಿಗತ್ತೆ. ಹೀಗಾಗಿ ವಿಪಕ್ಷಗಳು ಅನೇಕ ಪ್ರಬಲ ಅಸ್ತ್ರಗಳಿದ್ರೂ ಕೂಡ ಈ ಬಾರಿ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ, ಸರ್ಕಾರವನ್ನು ಪ್ರಶ್ನೆ ಮಾಡುವಲ್ಲಿ, ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡುವಲ್ಲಿ, ಸಮಸ್ಯೆಗಳನ್ನು ಗಮನ ಸೆಳೆಯುವಲ್ಲಿ ವಿಫಲವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು.